ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನೀವು ಜಾತ್ಯತೀತರು ಅಂತ ಹೇಳ್ಕೊಂಡ್ರೆ ನಿಮ್ಮ ರಕ್ತದಲ್ಲಿ ಏನೋ ಪರೀಕ್ಷೆ ಮಾಡಿಸ್ಕೊಳ್ಬೇಕಾದಂತಹ ಅವಶ್ಯಕತೆ ಇದೆ. ನೀವು ಎಲ್ಲರೂ ಒಟ್ಟಿಗೆ ಇರಬೇಕು, ಹಿಂದೂ ಮುಸ್ಲಿಂ ಒಟ್ಟಾಗಿರ್ಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ರಕ್ತದಲ್ಲಿ ಏನೋ ತಪ್ಪಿದೆ, ಅದನ್ನ ಪರೀಕ್ಷೆ ಮಾಡಿಸ್ಕೊಳ್ಳಿ. ಈ ರೀತಿ ನೀಚಾತಿ ನೀಚ ಮಾತುಗಳನ್ನು ಆಡುವುದರ ಜೊತೆಗೆ ನಾವು ಬಂದಿರೋದೇ, ನಾವು ಅಧಿಕಾರಕ್ಕೆ ಬಂದಿರೋದೇ ಈ ದೇಶದ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ಅಂತ ಹೇಳಿ ಸಂಸತ್ತಿನಲ್ಲಿ ಕ್ಯಾಕರ್ಸ್ ಉಗಿಸ್ಕೊಂಡು ಆ ನಂತರ MP ಟಿಕೆಟ್ ಕಳ್ಕೊಂಡು ಈಗ ಒಂದು ರೀತಿ ಕೆಲಸ ಕಾರ್ಯ ಇಲ್ಲದಂತಹ ಒಂದು ಬಿಟ್ಟಿ ಗಿರಾಕಿಯಾಗಿ ಬಿದ್ದಿರುವ ಮತ್ತು ನಮ್ಮ ನಮ್ಮ ತೆರಿಗೆ ಹಣದಲ್ಲಿ ಪೆನ್ಷನ್ ಅಲ್ಲಿ ಬದುಕ್ತಾ ಇರುವಂತಹ ಅನಂತಕುಮಾರ್ ಹೆಗಡೆ ಅನ್ನುವಂತಹ ಒಬ್ಬ ನೀಚ ಮನುವಾದಿ ಈಗ ಇಂಟರ್ನೆಟ್ನಲ್ಲಿ ಛೀ ಥೂ ನಿಂದು ಒಂದು ಬಾಳ ಅಂತ ಉಗಿಸ್ಕೊಳ್ತಾ ಇದ್ದಾನೆ. ಮಾಜಿ ಸಂಸದ ಬೇರೆ, ಅದಕ್ಕೆ ಪೆನ್ಷನು, ಅದಕ್ಕೆ ನಮ್ಮ ನಿಮ್ಮ ಹಣ ಅವನಿಗೆ ಹೋಗುತ್ತೆ. ಸೊ ಏನಾಯ್ತು, ಯಾಕೆ ಅವನನ್ನ ಕ್ಯಾಕರ್ಸ್ ಉಗಿತಾ ಇದ್ದಾರೆ ಜನ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅವನಿಗೊಬ್ಬ ಮಗ ಇದ್ದಾನೆ, ಆಶುತೋಷ್ ಹೆಗಡೆ ಅಂತ ಅವನ ಹೆಸರು. ಅವನು ಮಾಡಿರೋ ಘನಾಂಧಾರಿ ಕೆಲಸ ಏನು ಅಂದ್ರೆ, ಅಪ್ಪನ ರಕ್ತನೇ ಅಲ್ವಾ ಅವನು. ಇವನು ಅಪ್ಪ ಊರ್ದೆಲ್ಲ ರಕ್ತ ಪರೀಕ್ಷೆಗಳು ಮಾಡಿಸ್ತಾ ಓಡಾಡ್ತಿರ್ತಾನೆ. ಇವನ ರಕ್ತವನ್ನ ನೆಟ್ಟಿಗೆ ಇಟ್ಕೊಂಡಿಲ್ಲ, ಗುಂಡಗಿರಿಗೆ ಬಿಟ್ಟ. ವೇಗವಾಗಿ ಕಾರು ಚಲಾಯಿಸಿ ಇನ್ನೊಂದು ವಾಹನಕ್ಕೆ ಗುದ್ದಿ ಆ ವಾಹನದ ಡ್ರೈವರ್ ಮೇಲೆ ಹಲ್ಲೆ ಮಾಡಿದಂತಹ ಆರೋಪ, ಕೇಸು ಅವನ ಮಗನ ಮೇಲಿದೆ. ಆ ಸಂದರ್ಭದಲ್ಲಿ ಈ ಅನಂತಕುಮಾರ್ ಹೆಗಡೆ ಅನ್ನುವಂಥವನು ಅಲ್ಲೇ ಇದ್ದ ಅಂತ ಕೆಲವರು ಹೇಳ್ತಾರೆ, ಬಟ್ ಅದಿನ್ನೂ ಪ್ರೂವ್ ಆಗಿಲ್ಲ ಕೋರ್ಟಲ್ಲಿ. ಅದಿರ್ಲಿ. ಆದರೆ ಅನಂತಕುಮಾರ್ ಹೆಗಡೆಯ ಬಾಡಿ ಗಾರ್ಡ್ಗಳು ಅಂತಿರ್ತಾರಲ್ಲ, ಅಂಗರಕ್ಷಕರು ಅಂತ, ಆ ಅಯೋಗ್ಯ ಸಹ ಹಲ್ಲೆ ಮಾಡಿದನಂತೆ ಇನ್ನೊಂದು ಕಾರಿನ ಚಾಲಕನಿಗೆ. ಸೊ ಅದು ಕೇಸ್ ಆಗಿದೆ, ಪರಸ್ಪರ ದೂರುಗಳಾಗಿದ್ದಾವೆ. ಸೊ ಏನೀಗ ಕೇಸ್ ಆದರೆ ಅನಂತಕುಮಾರ್ ಹೆಗಡೆ ಮಗನ್ನೇ ನೇಣಿಗೆ ಹಾಕ್ಬಿಡ್ತಾರ? ಇಲ್ವಲ್ಲ, ಸಣ್ಣ ಕೇಸ್ ತಾನೆ ಅಂತ ನೀವು ಯೋಚನೆ ಮಾಡಿದ್ರೆ ಈ ಕೇಸನ್ನ ತೆಗೆದು ಬಿಸಾಕಿ ಡಿಸ್ಮಿಸ್ ಮಾಡಿ ಅಥವಾ FIR ರದ್ದು ಮಾಡಿ ಅಂತ ಈ ಅನಂತಕುಮಾರ್ ಹೆಗಡೆ ಹೈಕೋರ್ಟ್ಗೆ ಹೋಗಿ ಬಾಗಿಲು ತಟ್ಟಿದ್ದಾನೆ. ಅವನು ಕೊಟ್ಟಿರೋ ಸಬೂಬು ಇದೆಯಲ್ಲ, ಆ ಸಬೂಬು ಇಡೀ ರಾಜ್ಯದಲ್ಲಿ ಜನರನ್ನ ಕೆರಳಿಸಿದೆ. ಅದರಲ್ಲೂ ಹಿಂದುತ್ವ ಅಂತ ಓಡಾಡ್ಕೊಂಡಿರೋ ಯುವಕರೇ ಪ್ರಶ್ನೆ ಮಾಡ್ತಿದ್ದಾರೆ. ಅಯ್ಯೋ ಅಯೋಗ್ಯ, ನಮ್ಮನ್ನೆಲ್ಲ ಬಾವಿಗೆ ತಳ್ಳಿ ನೀನು ನಿನ್ನ ಮಗನನ್ನ ವಿದೇಶದಲ್ಲಿ ಭದ್ರ ಮಾಡೋದಕ್ಕೆ ನೋಡ್ತಿದ್ಯಲ್ಲ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ. ಏನು ಅಂದ್ರೆ ಅವನು ಕೊಟ್ಟಿರುವಂತಹ ಅಪೀಲು ಹೈಕೋರ್ಟ್ನಲ್ಲಿ, ನನ್ನ ಮಗ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಿದ್ದಾನೆ, ಈ ಕೇಸಿಂದ ಅವನ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತೆ, ಹಾಗಾಗಿ ಈ ಕೇಸನ್ನ ರದ್ದು ಮಾಡಿ. ಮಗನಿಗೆ ಬುದ್ಧಿ ಹೇಳಲಿಲ್ಲ, ಬುದ್ಧಿ ಕಲಿಸಿ ಬೆಳೆಸಲಿಲ್ಲ, ಗೂಂಡಾಗಿರಿ ಮಾಡಿ ಇನ್ನೊಂದು ವಾಹನಕ್ಕೆ ಡಿಕ್ಕಿ ಹೊಡೆದು ಆ ನಂತರ ಅವ್ರ ಮೇಲೆ ಹಲ್ಲೆ ಮಾಡೋದನ್ನು ಕಲಿಸಿದಂತಹ ಈ ಅನಂತಕುಮಾರ್ ಹೆಗಡೆಗೆ ಈಗ ಮಗನ ಭವಿಷ್ಯ ಭದ್ರ ಮಾಡಬೇಕು, ವಿದೇಶದಲ್ಲಿ ನೆಮ್ಮದಿಯಾಗಿರಬೇಕು ಅಥವಾ ಓದ್ಕೋಬೇಕು ಅಂತಹ ಸನ್ನಿವೇಶ ನಿರ್ಮಾಣ ಮಾಡಿಕೊಡ್ಬೇಕು, ಅಂತಹ ವಾತಾವರಣ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋ ತೆವಲು. ಅದೇ ಅನಂತಕುಮಾರ್ ಹೆಗಡೆ ಬೇರೆ ಮಕ್ಕಳಿಗೆ ಏನ್ ಹೇಳ್ತಾನೆ, ಬೇರೆಯವ್ರ ಮಕ್ಕಳಿಗೆ ತ್ರಿಶೂಲ ಹಿಡೀರಿ, ಲಾಠಿ ಹಿಡೀರಿ, ಚಡ್ಡಿ ಹಾಕೊಳ್ರಿ, ಲಾಠಿ ಸುತ್ತರಿ, ಹಿಂದುತ್ವದ ಹೆಸರಿನಲ್ಲಿ ಅದು ಮಾಡಿ ಇದು ಮಾಡಿ ಏನೇನೋ ಮಾಡಿ ನೀವು ಮೈ ತುಂಬ ಕೇಸ್ ಹಾಕಿಸ್ಕೊಳ್ಳಿ, ಏನು ಬೇಕಾದ್ರೂ ಆಗಿ ಹಾಳಾಗಿ ಹೋಗಿ, ನನಗೆ ಓಟು ಬರೋ ಹಾಗೆ ನೀವೇನಾದ್ರೂ ರದ್ದು ಅಂತ ಮಾಡ್ತಾ ಇರಿ. ಹೀಗೆ ಹೇಳ್ಕೊಂಡು ಓಡಾಡುವಂತಹ ಈ ಅನಂತಕುಮಾರ್ ಹೆಗಡೆ ಮಗನಿಗೆ ಮಾತ್ರ ವಿದೇಶದಲ್ಲಿ ವಿದ್ಯಾಭ್ಯಾಸ ಆಗಬೇಕಂತೆ. ಸಾಧ್ಯ ಆದ್ರೆ ಅಲ್ಲೇ ಸೆಟ್ಲು ಆಗ್ಬಿಡ್ಬೇಕು ಇವ್ರಿಗೆ. ಇಂಥ ಅಯೋಗ್ಯರು, ಇನ್ನೊಬ್ರು ಮಕ್ಕಳನ್ನ ಬೀದಿಗೆ ತಳ್ಳೋ ಅಯೋಗ್ಯರಿದಾರಲ್ಲ, ಇವರೆಲ್ಲರದ್ದು ಅದೇ ಬಾಳು. ಇವ್ರ ಮಕ್ಕಳು ನೋಡಿ ವಿದೇಶಗಳಲ್ಲಿ ಓದ್ತಿರ್ತಾರೆ, ಅಥವಾ ಯಾವ್ದಾದ್ರು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಓದ್ತಿರ್ತಾರೆ, ಒಳ್ಳೊಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಜಾಬ್ ಅಲ್ಲಿ ಇರ್ತಾರೆ, ಏನೇನೋ ಇರ್ತಾರೆ. ಆದ್ರೆ ಇವ್ರು ಮೈಕ್ ಹಿಡ್ಕೊಂಡು ಶೂದ್ರರ ಮಕ್ಕಳಿಗೆ, ದಲಿತರ ಮಕ್ಕಳಿಗೆ, ಹಿಂದುಳಿದವ್ರ ಮಕ್ಕಳುಗಳಿಗೆ ಏನು ಹೇಳೋದು, ಧರ್ಮಕ್ಕಾಗಿ ಹೋರಾಡಬೇಕು, ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಪ್ರಾಣ ಹೋದ್ರೂ ಪರವಾಗಿಲ್ಲ, 24 ಗಂಟೆ ಬೀದಿಯಲ್ಲಿ ಇರಿ, ಹಸು ಹೆಸರಿನಲ್ಲಿ ಅದು ಮಾಡಿ, ಇನ್ಯಾವುದೋ ಹೆಸರಿನಲ್ಲಿ ಇದು ಮಾಡಿ ಅಂತ ಹೇಳಿ ಪ್ರಚೋದನೆ ಕೊಟ್ಟು ಅವ್ರ ಜೀವನ ಹಾಳು ಮಾಡಿ ಅವ್ರ ಮೇಲೆ FIRಗಳು ಬಿದ್ದು ಕೋರ್ಟು ಕೇಸು ಅಂತ ಅವ್ರ ಜೀವನ ಪೂರ್ತಿ ಅಲಿತಾ ಇರಬೇಕು, ಅವ್ರ ಜೀವನ ಪೂರ್ತಿ ಹಂಗೆ ಇರಬೇಕು. ಇವ್ರ ಮಕ್ಕಳು ಮಾತ್ರ ಅದು ಯಾವುದಕ್ಕೂ ಬರಬಾರ್ದು, ಸೀದಾ ವಿದೇಶಕ್ಕೆ ಹೋಗ್ಬಿಡ್ಬೇಕು, ಇಲ್ಲಾಂದ್ರೆ ಇಂಡಿಯಾದಲ್ಲಿ IIT IIM ಈ ರೀತಿಯಾಗಿ ಹೋಗ್ಬಿಡ್ಬೇಕು. ಅದು ಒಂದಲ್ಲ ಎರಡಲ್ಲ, ಸುಮಾರು ಜನ ಇಂತಹ ಅಯೋಗ್ಯರು, ಇಂತಹ ನೀಚರು, ಇಂತಹ ಕೋಮುವಾದಿಗಳು ಮಕ್ಕಳ ಜೀವನ ಹಾಗೆ ಇರುತ್ತೆ. ಬಟ್ ಇವ್ರಿಗೆ ಬೇರೆಯವ್ರಿಗೆ ಅರ್ಥ ಆಗಲ್ಲ ಅಷ್ಟೇ. ಈಗ ಇವನ ಪ್ರಕರಣದಿಂದ ಒಂಚೂರು ಅರ್ಥ ಆಗಿದೆ. ಯಾಕೆ ಇವನ ಮೇಲೆ ಇಷ್ಟು ಆಕ್ರೋಶ ಹೊರ ಹಾಕ್ತಿದ್ದೀನಿ,
ಈ ಅನಂತಕುಮಾರ್ ಹೆಗಡೆ ಅನ್ನುವವನು ಅವನಿಗೆ ಮರ್ಯಾದೆ ಸಹ ಕೊಡಬಾರ್ದು. ಯಾಕಂದ್ರೆ ನಮ್ಮ ತೆರಿಗೆ ಹಣದಲ್ಲಿ ಅವನು ಪೆನ್ಷನ್ ತಿಂತಾ ಇರೋದು, ಅವನು ಅನ್ನ ತಿಂತಾ ಇರೋದು ನಮ್ಮ ತೆರಿಗೆ ಹಣದಲ್ಲಿ. ಯಾಕೆ ತಿನ್ನಬಾರ್ದು ಅವನು ಅಂತಂದ್ರೆ, ಈ ದೇಶದ ಸಂವಿಧಾನನೇ ಬದಲಾಯಿಸ್ತೀನಿ ಅಂದವನು ಈ ದೇಶದ ಸಂವಿಧಾನದ ಅಡಿಯಲ್ಲಿ ಬರೋ ಪೆನ್ಷನ್ ತಗೊಳತನಲ್ಲ, ಅದು ನಾಚಿಕೆಗೇಡು. ಅವನಿಗೆ ಮಾನ ಮರ್ಯಾದೆ ಇದ್ರೆ ಬರೆದು ಕಳಿಸ್ಬೇಕು ಕೇಂದ್ರ ಸರ್ಕಾರಕ್ಕೆ, ನನಗೆ ಪೆನ್ಷನ್ ಬೇಡ, ನನಗೆ ಯಾವ ಸವಲತ್ತು ಸೌಲಭ್ಯ ಬೇಕಾಗಿಲ್ಲ, ಮಾಜಿ ಸಂಸದ ಮಾಜಿ ಮಂತ್ರಿ ಅನ್ನೋದಕ್ಕೆ ನನಗೆ ಯಾವ ಸವಲತ್ತುಗಳು ಯಾವ ಇದು ಬೇಕಾಗಿಲ್ಲ ಅಂತ. ಅದೆಲ್ಲ ಆಗಲ್ಲ. ಆದ್ರೆ ಸಂವಿಧಾನನ ಮಾತ್ರ ದ್ವೇಷಿಸಬೇಕು, ಅದನ್ನು ಬದಲಾಯಿಸೋದಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳಬೇಕು, ಪಾರ್ಲಿಮೆಂಟಲ್ಲಿ ಉಗ್ಗಿಸ್ಕೋಬೇಕು, ಅಷ್ಟು ಮಾತ್ರ ಆಗಿದ್ರೆ ಪರವಾಗಿಲ್ಲ. ಇವನು ದಿನ ಬೆಳಗಾದ್ರೆ ಏನು ಬೊಗಳೋದು, ಈ ದೇಶದಲ್ಲಿ ಅಂಥ ಶಿಕ್ಷಣ ಇದೆ, ಇಂತಹ ಶಿಕ್ಷಣ ಇದೆ, ಸನಾತನ ಗುರುಕುಲ ಏನೇನೋ ಹೇಳೋದು. ಅದ್ಯಾಕೆ ಇವನ ಮಗನ್ನ ಎತ್ಕೊಂಡೋಗಿ ಯಾವುದೋ ಇಂಗ್ಲಿಷ್ ದೇಶಗಳಲ್ಲಿ ಓದಿಸ್ಬೇಕು, ಅಥವಾ ಯಾವುದೇ ವಿದೇಶದಲ್ಲಿ ಯಾಕೆ ಓದಿಸ್ಬೇಕು? ಇಲ್ಲಿ ಯಾವುದು ಕಾಲೇಜ್ ಇರ್ಲಿಲ್ವಾ, ಯಾವುದು ಗುರುಕುಲ ಇರ್ಲಿಲ್ವಾ, ಯಾವುದು ಪರಿಷತ್ತುಗಳು ಇರ್ಲಿಲ್ವಾ? ಹೊಲಿ ಸೇರ್ಸೋಕೇನು? ಅದಾಗಲ್ಲ. ಬೇರೆಯವ್ರಿಗೆ ಭಾಷಣ, ಬೇರೆಯವ್ರಿಗೆ ಮಾತ್ರ ಭಾಷಣ. ಗುರುಕುಲಕ್ಕೆ ಹಾಕಿ ಭಾರತೀಯ ಶಿಕ್ಷಣ ಪದ್ಧತಿ ಶ್ರೇಷ್ಠ ಪದ್ಧತಿ. ಯಾಕೆಂದ್ರೆ ಅಲ್ಲಿ ಜಾತಿವಾದ ಕಲಿಸ್ತಾರೆ, ಇನ್ನೊಬ್ಬರನ್ನ ಮನುಷ್ಯರ ರೀತಿ ನೋಡಬಾರ್ದು ಅಂತ ಹೇಳ್ಕೊಡ್ತಾರೆ. ಅಂಥದ್ದನ್ನು ಕಲಿಸಿ. ನನ್ನ ಮಕ್ಕಳು ಮಾತ್ರ ಡಾಕ್ಟ್ರು, ಇಂಜಿನಿಯರು, ಇನ್ಯಾವ್ದ್ಯಾವುದೋ ಸತ್ಯ ಆದ್ರೆ ಎಲ್ಲ ಓದ್ಕೊಂಡು ಫಾರಿನಲ್ಲೇ ಓದ್ಬೇಕು. ಇವನು ಬಾಳು ಅಷ್ಟೇನೆ. ಇವನಿಗೆ ಇಡೀ ದೇಶದಲ್ಲಿ ಒಂದು ಕಾಲೇಜ್ ಸಿಗ್ಲಿಲ್ವಾ ಇವನ ಮಗನಿಗೆ ಓದಿಸೋದಕ್ಕೆ? ವಿದೇಶಕ್ಕೆ ಏನಕ್ಕೆ ಕಳಿಸ್ಬೇಕು ಇವನು? ವಿದೇಶಕ್ಕೆ? ಇವನ ಮಕ್ಕಳನ್ನ ವಿದೇಶಕ್ಕೆ ಕಳಿಸೋ ಸರಿ ಆದ್ರೆ ಬೇರೆಯವ್ರ ಮಕ್ಕಳಿಗೆ ಯಾಕೆ ಹೇಳ್ತಾನೆ ಗುರುಕುಲಕ್ಕೆ ಹಾಕಿ, ಅಲ್ಲಿಗೆ ಹಾಕಿ, ಇಲ್ಲಿಗೆ ಹಾಕಿ ಅಂತ? ಹೊಟ್ಟೆಗೆ ಅನ್ನ ತಿನ್ನೋರು ಮಾಡೋ ಕೆಲ್ಸನ ಇದು? ಸತ್ಯನೇ ಇಲ್ಲ. ಆದ್ರೆ ಮಾಡಿದ್ದಾನೆ. ಈಗ ಹೈಕೋರ್ಟ್ಗೆ ಹೋಗಿ ನನ್ನ ಮಗನ ವಿದೇಶ ಇದಕ್ಕೆಲ್ಲ ಸಮಸ್ಯೆ ಆಗ್ಬಿಡುತ್ತೆ, ಆ ಕೇಸ್ ರದ್ದು ಮಾಡಿ ಅಂತ. ಅವನು ಮಾಡಿರೋದನ್ನ ಸಣ್ಣ ಕೆಲಸ. ವೇಗವಾಗಿ ವಾಹನ ಚಲಾಯಿಸಿದ್ದು ಬೇರೆ, ಡಿಕ್ಕಿ ಹೊಡೆದಿದ್ದು ಬೇರೆ, ಅದ್ರ ಮೇಲೆ ಗೂಂಡಾಗಿರಿ ಮಾಡಿದ್ದು ಬೇರೆ. ಅಪ್ಪನಿಗಿಂತ ಡಬಲ್ ಕೊಬ್ಬಿದೆ ಅವನಿಗೆ. ಅವನನ್ನ ಹಂಗೆ ಕಳಿಸ್ಕೊಟ್ಬಿಡ್ಬೇಕು. ಅವನಿಗೆಲ್ಲ ಕೇಸೆಲ್ಲ ರಿಲೀಸ್ ಮಾಡಿ, ಹಾರ ತುರಾಯಿ ಹಾಕಿ, ಸಿಹಿ ತುನ್ಸಿ, ಫ್ಲೈಟ್ ಹತ್ತಿಸಿ ಕಳಿಸ್ಕೊಟ್ಬಿಡ್ಬೇಕು. ಅದು ಯಾರ ದುಡ್ಡಲ್ಲಿ? ನಮ್ಮ ತೆರಿಗೆ ದುಡ್ಡಲ್ಲಿ. ಯಾಕೆ? ಅವನ ಅಪ್ಪ ಅನಂತಕುಮಾರ್ ಹೆಗಡೆ ಪೆನ್ಷನ್ ದುಡ್ಡಲ್ಲಿ. ಪೆನ್ಷನ್ನು ಎಲ್ಲಿಂದ ಬರುತ್ತೆ? ನಮ್ಮ ತೆರಿಗೆ ಹಣದಿಂದ ಬರೋದು. ಇಲ್ಲಾಂದ್ರೆ ಬರ್ಕೊಡ್ಲಿ ಅವನು, ನನಗೆ ಪೆನ್ಷನ್ ಬೇಡ, ಯಾವ ಸವಲತ್ತುಗಳು ಸರ್ಕಾರದಿಂದ ನಾನು ಪಡ್ಕೊಳ್ಳೋದಿಲ್ಲ. ಅದೆಲ್ಲ ಆಗಲ್ಲ. ಈ ರೀತಿ ಮಾಡಿದ್ನಲ್ಲ, ಅದನ್ನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ರೂಬ್ತಾ ಇದ್ದಾರೆ. ಏನಯ್ಯ ನೀನು ಬಾಳು, ದಿನ ಬೆಳಗಾದ್ರೆ ಗುರುಕುಲ ಅಂತಿದ್ದೆ, ಶಿಕ್ಷಣ ಪದ್ಧತಿ ಅಂತ ಮೆಕ್ಕಾಲೆ ಶಿಕ್ಷಣ ಪದ್ಧತಿ ವಿರೋಧಿಸ್ತೀನಿ ಅಂತೀರಿ, ಇನ್ನೇನೇನೋ ಹೇಳ್ಕೊಳ್ತೀರಿ. ನಿಮ್ಮ ಮಕ್ಕಳನ್ನ ಅದೇ ಫಾರಿನ್ ಶಿಕ್ಷಣಕ್ಕೆ ಕಳಿಸ್ಕೊಡ್ತೀನಿ ಅನ್ನೋ ಒಂದಾದರೆ, ಕಂಡವ್ರ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡ್ತೀರಿ. ಧರ್ಮಕ್ಕೆ ಹೋರಾಡಿ, ಅದು ಮಾಡಿ, ಲಾಠಿ ಹಿಡಿ, ತ್ರಿಶೂಲ ಹಿಡಿ, ಏನೇನೋ ಹೇಳ್ಕೊಂಡು ಓಡಾಡ್ತೀಯ. ನಿನ್ನ ಮಗನಿಗೆ ಮಾತ್ರ ಯಾಕೆ ವಿದೇಶಗಳಲ್ಲಿ ಶಿಕ್ಷಣ, ಒಳ್ಳೆ ಶಿಕ್ಷಣ ಅದೆಲ್ಲ ಆಗಬೇಕು, ನಮ್ಮ ಮಕ್ಕಳು ಮಾತ್ರ ಬೀದಿಯಲ್ಲಿ ಈ ರೀತಿಯಾಗಿ ಒದ್ದಾಡ್ಕೊಂಡು ಸಾಯ್ಬೇಕಾ? ನಮ್ಮ ಮಕ್ಕಳು ಮಾತ್ರ ಕೇಸ್ ಹಾಕಿಸ್ಕೊಳ್ಬೇಕು, ನಮ್ಮ ಮಕ್ಕಳು ಮಾತ್ರ ಜೈಲಿಗೆ ಹೋಗ್ಬೇಕು. ನಿನ್ನ ಮಗನಿಗೆ ಇರೋ ಕೇಸು, ಮಾಡಿರೋ ತಪ್ಪು, ಆ ತಪ್ಪು ಕೇಸನ್ನ ಸಹ ಒಡೆದು ಬಿಸಾಕಿ ಅವನನ್ನ ಮೇಲಕ್ಕೆ ಕಳಿಸ್ಬಿಡ್ಬೇಕು ವಿದೇಶಕ್ಕೆ. ಅಂತ ಕ್ಯಾಕರ್ಸು ಉಗೀತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆ ಮೂಲಕ ಇದಾನ ಇಲ್ವಾ ಅಂತ ಗೊತ್ತಿಲ್ಲದ ರೀತಿಯಲ್ಲಿ ಕದ್ದು ಮುಚ್ಚಿ ಬದುಕೋ ರೀತಿಯಲ್ಲಿ ಬದುಕ್ತಾ ಇದ್ದಂತಹ ಅನಂತಕುಮಾರ ಹೆಗಡೆ ಅನ್ನುವ ಸಂವಿಧಾನ ವಿರೋಧಿ ಈಗ ಮತ್ತೆ ಚರ್ಚೆಗೆ ಬಂದಿದ್ದಾನೆ. ಬಟ್ ಉಗಿಸಿಕೊಳ್ಳುವ ಮೂಲಕ ಬಂದಿದ್ದಾನೆ. ಅವನ ಸ್ವಾರ್ಥ ಇಡೀ ಜಗತ್ತಿನ ಮುಂದೆ ಅನಾವರಣ ಆಗಿದೆ. ಅವನೆಷ್ಟು ಸ್ವಾರ್ಥಿ, ಎಂತಹ ಸ್ವಾರ್ಥವನ್ನ ಹೊಂದಿದ್ದಾನೆ. ತನ್ನ ಮಕ್ಕಳಿಗೆ ಮಾತ್ರ ಎಲ್ಲ ಸೇಫ್ ಆಗಿರ್ಬೇಕು, ಕಂಡವ್ರ ಮಕ್ಕಳು ಇನ್ನೇನೇನೋ ಎಲ್ಲರೂ ಹಾಳಾಗೋಗ್ಬಿಟ್ರು ಪರವಾಗಿಲ್ಲ, ಅವನ ರಾಜಕೀಯತೆ ಅವಲಿಗೆ ಅವನು ಎಲ್ಲರನ್ನು ಏನು ಬೇಕಾದ್ರೂ ಮಾಡ್ತಾನೆ, ಅಷ್ಟೇ, ಇನ್ನೇನಿಲ್ಲ. ಸೊ ಇದಿಷ್ಟು ಅನಂತಕುಮಾರ್ ಹೆಗಡೆ ಅನ್ನುವ ಬದಲಾಯಿಸ್ಬಿಡ್ತೀವಿ ನಾವು ಸಂವಿಧಾನನ, ನಾವು ಬಂದಿರೋದೇ ಅದಕ್ಕೆ ಅನ್ನುವ. ಪ್ಲಸ್ ಎಲ್ಲರೂ ಒಟ್ಟಿಗೆ ಬಾಳ್ರಿ, ಅಣ್ಣ ತಮ್ಮಂದಿರ ತರ ಇರಿ, ಧರ್ಮ ಭೇದ ಬಿಡಿ, ಜಾತಿ ಭೇದ ಬಿಡಿ ಅನ್ನೋರು ರಕ್ತ ಸರಿ ಇರಲ್ವಂತೆ. ಒಬ್ಬಂದೇ ಪ್ಯೂರ್ ರಕ್ತ. ನಾಚಿಕೆ ಮಾನ ಮರ್ಯಾದೆ ಎಲ್ಲ ಅವನ ಕುರಿತಾಗಿ ಬಂದಿರುವಂತಹ ಅಪ್ಡೇಟ್ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.